ಮದೇವಾ ಪಾರದ ನಿಡವ್ವ ಕೊಡುಗನ ದೇವನಿಗೆ ನಾಳೆ ನಡಿ ಬಂದು ಹೇಳ್ತಾನೋ ಬುಡು ಕೈಯ ಬಂದಾನೋ ಕೋಳಿ ಕೂಗ ಮುಂಚೆ ಹೇಳ್ತಾನೋ ಬುಡು ಕೈಯ ಬಂದಾನೋ ಹಾಲಕ್ಕಿ ನುಡಿದಿದ್ದು ಸುಳ್ಳಾಗುವುದಿಲ್ಲ. ಈ ಓಣ್ಯಾಗ ಒಂದು ಚಂದುಳ್ಳ ಚೆಲುವೆ ಒಬ್ಬ ಮುಪ್ಪನ ಮುದುಕನ ಜೊತೆಗೆ ಓಡಿ ಹೋಗೋದೈತೆ. ಹಾಲಕ್ಕಿ ನುಡಿತೈತೆ ಲೇ ಯಪ್ಪ ಕರ್ರೆ ನುಡಿತೈತ್ಯಾ ಲೇ ಯಪ್ಪ ಬುಡ್ಬುಡಿಕೆ ನಮ್ಮ ಮನೆ ಬಂದು ಸುಳ್ಳು ಬಾಯಿ ಬಡಿಬಡಲಿ ಯಪ್ಪ. ಏನು ನುಡಿತೈತಿ ಹೇಳ ನಿನ್ನ ಹಾಲಕ್ಕಿ. ನಾವು ಸುಳ್ಳು ಹೇಳೋದಿಲ್ಲಪ್ಪ. ನಾವು ಸುಡುಗಾಡ್ಯಾಗ 3 ದಿನ ಕಂಕಣ ಕಟ್ಟಿ ಅಲ್ಲೇ ಚಿಕನ್ ಮಟನ್ ಮಾಡಿ ಊಟ ಮಾಡಿ ಬಂದು ಸುಳ್ಳಂತೂ ಹೇಳೋದಿಲ್ಲ. ಈ ನಾನು ಹೇಳಿದ್ದಂತೂ ಸತ್ಯನ ಹೇಳುತ್ತೇನೆ. ಏ ಅಪ್ಪ ಬುಡ್ಬುಡಿಕೆ ನೀನು ಹಂಗ ಹೇಳಕ್ ಹೋಗ್ಬೇಡ. ಯಾಕಂದ್ರೆ ನೀನು ಹೇಳ್ತೀನಿ ಅಂದ್ರೆ ನಂದು ಎದಿ ಡವ ಅನ್ನತ್ತ. ಯಾಕಂದ್ರೆ ನನಗಿರೋದು ಒಂದು ಮಗಳ ಕೆಂಪನ್ ಪೀಸ್ ಅದ ಒಂದು ಪೀಸ್ ಲೇಪ ನಮ್ಮ ಕರೆ ಹೇಳು. ನಿಂದ ಬಹಳ ತಾನಿಂದ ತಿಂಡಿ ನೋಡು ಮತ್ತ ಅಲ್ಲ ಸುಳ್ಳರ ನುಡಿತೈತೆ ಖರೆಯರ ನುಡಿತೈತೆ ಏನಾರ ನುಡಿತೈತೆಪ್ಪ ನಿನ್ನ ಹಾಲಕ್ಕಿ ಕೌನ್ಸಿನ ಇಟ್ಟು ಬಡಿಬ್ಯಾಡು. ನಾವು ಸುಳ್ಳು ಹೇಳುವುದಲ್ಲ ತಾಯಿ. ಮೇಲ್ಗಡೆ ಹುಡುಗನ ಜೊತೆ ಒಬ್ಬ ಹುಡುಗಿ ಓಡಿ ಹೋಗೋದು ಖಚಿತ ಐತೆ. ಅದಕ್ಕೆ ಹಾಲಕ್ಕಿ ನುಡಿತೈತೆ. ಲೇ ನಿನ್ನವನು ಬುಡ್ಬುಡಿಕೆ ಅಲ್ಲೇ ನಾನು ನೋಡಿ ಹಾಲಕ್ಕಿ ನುಡಿತೈತಿ ಅಂದ್ರೆ ಒಳ್ಳೆ ನಾನು ಉಸುರು ಒಮ್ಮೆ ಹೋದಾಗ ಬಂದಾಗತ್ತ ಬರೋಬ್ಬರಿ ಏನಾಯ್ತು ಅದನ್ನ ಹೇಳಲಿ ಅಪ್ಪ. ಯಾಕಂದ್ರ ನನಗಿರೋದ ಒಂದು ಗುಬ್ಬಿ ಅಂತ ಬಂಗಾರದಂತ ಮಗಳೈತಿಲಿ ಅಪ್ಪ. ಖರೆ ಒಬ್ಬಕ್ಕೆ ಮಗಳ ಯವ್ವ. ನೋಡಿ ಸ್ವಾಮಿ, ನಾವು ಹಾಲಕ್ಕಿ ನುಡಿದಿದ್ದೆ ಹೇಳುತ್ತೇವೆ, ಬೇರೆ ಏನು ಹೇಳುವುದಿಲ್ಲ. ಇದು ಕೆಂಪನ ಮೇಲೆ ಪಟಾಯಿಸ್ಕೊಂಡು ಹೋಗ್ತಾರ. ನಾನಂತರೂ ಇಷ್ಟ ಹೇಳದೈತೆ ಹೇಳಿನಿ. ಯವ್ವ ಮಗಳ ಕಮಲವ್ವ, ನೀನ್ ನನ್ನ ತಿಳಿಬೇಕು ಕೈ ಇಟ್ಟು ಹೇಳ. ಯಾರನ್ನಾರು ಲವ್ ಮಾಡಿ ಅನ ಇದ್ರ ಹೇಳ, ಅವಗ ಕೊಟ್ಟು ನೀನು ಮದುವೆ ಮಾಡ್ತೀನಿ. ಯವ್ವ ಬಾಜಾರದಾಗ ನನ್ನ ಮರ್ಯಾದೆ ಕಳಿಬೇಡ ಯವ್ವ ಕಮಲವ್ವ. ಯಪ್ಪ ನೀ ಇಷ್ಟ ತಿಳ್ಕೊಂಡಿ ಬಿಡು ನನ್ನ ಬಗ್ಗೆ. ನೋಡಿಲ್ ನಿನಗೊಂದು ಮಾತು ಹೇಳ್ತೀನಿ ನೆನಪಿಟ್ಕೋ. ಹೇಳವ್ವ, ನಾ ಯಾವನ್ನಾರು ಲವ್ ಮಾಡಿದ್ನಿ ಅಂದ್ರ ಓಡಾಗ ಮಗಳಲ್ಲ ಅವನ್ನ ಗಂಟು ಮುಟ್ಟಿ ಕಟ್ಟಿಸ್ಕೊಂಡ್ ನಮ್ ಗದಿಗೆಗೆ ಓಡಿಸ್ಕೊಂಬರ್ರ ಮಗಳದೀನಿ. ಶಬಾಷ್ ಮಗಳ, ಇದ್ರಿರುವಾಗ ನೀನಂತ ಬಂಗಾರದ ಮಗಳ. ಮತ್ತ ಅಲ್ಲವ ಮಗಳ ನಡಿ, ಇಲ್ಲಿಂದ್ರ ಬೇಡ ಕಾರ್ಯ ಮಾಡ್ಬೇಡ, ನಡಿ. ಮತ್ತೇನಾಯ್ತು? ನಮ ಶಿವಾಯ ಹರ ಹರ ಬೋಲ ನಮ ಶಿವಾಯ ಹರ ಹರ ಬೋಲೆ ನಮ ಶಿವಾಯ. ರಾಮಕೊಂಡಡಿ ಹನುಮಂತಣ್ಣ ಭವಿಷ್ಯ ಹೇಳತೀನಿ ಕೇಳರಿ ಬಾಬುಡು. ಅಂಗೈ ನೋಡಿ ಹೇಳ್ತೀನಿ ಬಾಬುಡು, ಕವಡಿ ಹಾಕಿ ಹೇಳ್ತೀನಿ ಬಾಬು. ನಿನಗ ಕಂಕಣ ಬಲ ಕೂಡ ಬಂದೈತಿ. ನಿನಗ ಒಬ್ಬ ಒಳ್ಳೆ ಹುಡುಗ ನಿನ್ನ ಕೈ ಹಿಡಿತಾನ. ಅವ ನೋಡಾಕ ಸೇಮ ನನ್ನಂಗ ತಳ್ಳಗ ಬೆಳ್ಳಗ ಚಂದಗ ಸುಂದರವಾಗಿರ್ತಾನ. ಯವ್ವ ಮಗಳ, ಇವ ಯಾರವ ಮಗಳ ಅಂತೀನಿ ಅಲ್ವೇ? ಇವತ್ತು ಬೆಳಗ್ಗೆ ಎದ್ದಿನ ನಾವು ಯಾರ ಮುಖ ನೋಡಿವೇನ? ಅವ ಬಂದ ಹಾಗ ಬುಡುಕಿ ಅಂತ ಒದರಿಕೆ ಅಂತ ಹೋದ. ಇವ ಯಾವನ ರಾಮ್ ಕುಂಡಲ್ಲಿ ಬಂದಲ್ವ ಯವ್ವ? ಇವತ್ತು ಯಾಕೆ ನಮ್ಮ ಬಳೆ ಅಂತೀನಿ. ಏ ಅಪ್ಪ ಚಿಂತೆ ಮಾಡಬೇಡ, ಅವ ರಾಮ್ ಕೊಂಡಡಿ ಅದನ್ನ ಅವ ಎಲ್ಲ ಖರೆ ಹೇಳ್ತಾನ. ಸುಂಬರ್ನಿ ನೀ ಹೇಳಪ್ಪ ಭವಿಷ್ಯ. ನಾ ಭವಿಷ್ಯ ಹೇಳ್ಬೇಕಂದ್ರ ಅದಕ್ಕ ರೊಕ್ಕ ಆಗತ್ ನೋಡು. ಅಂದಂಗ ನಿನ್ನ ಹೆಸರು? ನನ್ನ ಹೆಸರು ಕಮಲಾ ಅಂತ. ಯವ್ವ ಮಗಳ ಕಮಲವ್ವ, ಆಹಾ ಸಟ್ಲ ಐತೆ ಅಂತೇಳಿ ಶಿಕ್ಷಕರಿಗೆ ಕೈ ಕೊಡ್ಬೇಡ ಯವ್ವ. ಮಂದಿ ಸುಮಾರು ಅದರ. ಆಹಾ ಎಷ್ಟು ಚಂದ ಐತೆ, ಎಷ್ಟು ಅಂದ ಐತೆ, ಎಷ್ಟು ನೈಸ್ ಆಗೈತೆ. ಒಳ್ಳೆ ಹೈವೇ ರೋಡ್ ಮ್ಯಾಗ ಕಾರ ಪುಸ್ತಕ ಹೋದಂಗ ಆಗ ಸಾಪಾಗೈತ್ ನೋಡ. ಹೆಸರು ತಕ್ಕಂಗ ಬಾಳ ಚಂದದಿ ನೋಡವ್ವ. ಯವ್ವ ಶಿಕ್ಷಕರ ಕೈ ಕೊಡ್ಬೇಡವ. ನೀವು ಮೌನ ಏಳ್ರಾಗ ಹುಡಿದೇಕಿನ ನಾ ಹೇಳೋದು ಕೇಳಲ್ಲ ನೀನ. ಯಪ್ಪ ಇವ್ರು ಸುಳ್ಳು ಹೇಳಂಗಿಲ್ಲ, ಎಲ್ಲ ಖರೆ ಹೇಳ್ತಾರು. ನೀ ಹೇಳಪ್ಪ ಮುಂದಿಂದು.
ಏಯ್ ನಿಮ್ಮವನು ಏಳ್ರಾಗ ಹೊಡಿದಕ್ಕನ ಅವೇನು ಹೇಳಕ್ ಬರ್ತ ಭವಿಷ್ಯ ಅಂತೀನಿ ತಂದ ತನಗೆ ಭವಿಷ್ಯ ಗೊತ್ತಿಲ್ಲ ಅವೇನು ನಮ್ದು ಹೇಳ್ತಾನ ನನ್ನ ಮನೆಗೆ ಹೋನ. ಈ ರಾಮಕೊಂಡಡಿ ಎಂದು ಸುಳ್ಳು ಹೇಳಿಲ್ಲ, ಮುಂದೆಂದು ಸುಳ್ಳು ಹೇಳುವುದಿಲ್ಲ. ಆಕೆಗೆ ಯಾಕೆ ಕಂಕಣ ಬಲ ಕೂಡ ಬಂದೈತಿ, ಅಕ್ಕಿ ಮದುವೆ ಅಕ್ಕಳ ನೀನು ಹೊಯ್ಕೊಂಡೆ ಹೊಕ್ಕಿಯ. ಯವ್ವ ಮಗಳ, ಓ ಈ ಮಂಗ್ಯಾನ ಮಕ್ಕಳ ಭವಿಷ್ಯನ ಇವ್ರಿಗೆ ಗೊತ್ತಿಲ್ಲ. ಇನ್ನು ನಮ್ಮಿಬ್ಬರು ಭವಿಷ್ಯ ಹೇಳ್ತಾರ ಯವ್ವ ಮಗಳ ಕಮಲವ್ವ. ಈಗ ನೀನು ನಿಮ್ಮ ಅತ್ತಿ ಊರಿಗೆ ಹೋಗ, ನಾನು ನಮ್ಮ ಸಾಕಾರ ಮನೆಗೆ ಹೋಗಿ ಬರ್ತೀನಿ. ದಾರ್ಯ ನಿಂದ್ರ ಬಿಡ ಹುಷಾರಿ ಮಗಳ. ಯಪ್ಪ ನೀ ಹಿಂಗ್ ಹೋಗು, ನಾ ಹಂಗ ಬರ್ತೀನಿ. ಹಂಗ ಮಗಳ ಶಾನೆ ಬಂಗಾರಗೊಂಡಿ ಆಟ ಮಾಡ. ಏ ಅಪ್ಪೆಗಳ್ರ ಮುಂಜಾನೆ ಸಾಲಿಲ್ಲ ನಿಮ್ದು. ಅಲ್ಲ ಈ ನಮ್ಮಿಬ್ರು ಮಾಮಗಳಿಗೆ ಫೋನ್ ಹಚ್ಚಿ ಹೇಳಿನಿ ಬರ್ರಿಪ್ಪ ಭೇಟಿ ಆಗೋದೈತಿ ಕೆಲಸ ಐತಿ ಅಂತೇಳಿ. ಇನ್ನು ಎಲ್ಲಿ ಹೋಗ್ಯಾವ, ಯಾವ್ಯಾಕಿಂದ ಅಡ್ಯಾಡಕ್ ಹೋಗ್ಯಾವ ಯಾರಿಗ ಗೊತ್ತು. ಹಾಲಕ್ಕಿ ನುಡಿತೈತೆ ರೊಕ್ಕ ಅಂತ ಯಾಕೆ ಸಾಯ್ತಿ, ರೊಕ್ಕಿದ್ದವನ ಬೆನ್ನ ಹತ್ತೆ. ಆಣಿ ಮಾಡಿ ಹೇಳ್ತೀನಿ ಗೆಳತಿ ನಿನ್ನ ಚಾಳಿ ಸುಮಾರೈತಿ. ರೊಕ್ಕ ಅಂತ ಯಾಕೆ ಸಾಯ್ತಿ, ರೊಕ್ಕಿದ್ದವನ ಬೆನ್ನ ಹತ್ತಿ. ಆಣಿ ಮಾಡಿ ಹೇಳ್ತೀನಿ ಗೆಳತಿ ನಿನ್ನ ಚಾಳಿ ಸುಮಾರೈತಿ. ಒಬ್ಬನ ಕೂಡ ಏರು ಚಂದಂಗ, ಇಲ್ಲಂದ್ರ ನೀನು ನಿಂದಿರ್ತಿದಿ ನಡು ಹಾದಾಗ. ಹರದೈತಿ ಪ್ಯಾಂಟ ನೀ ಅದೆಯ ತೋಂಟ ತಿನ ಸಾವಾಗೋ ಪಕ್ಕ ಕರ್ದಂಡ. ಗೋಜರಿ ಹೊರಿನಂದು ಭಾರಿ ಐತಿ, ಕೊಂಬ ಚುಚ್ಚೆ ನಿನ್ನ ಲಂಗ ಹರಿಯತೈತಿ. ಗೋಜರಿ ಹೊರಿನಂದು ಭಾರಿ ಐತಿ, ಕೊಂಬ ಚುಚ್ಚೆ ನಿನ್ನ ಸಿರಿ ಹರಿಯತೈತಿ. ಒಳಗಿನ ಲಂಗ ಕಾಣತೈತಿ. ಕಾಯಿ ನೋಡಿ ಕಲ್ಲು ಒಗದು ಹಲ್ಲು ಗುರ್ಕ ಬೇಡ, ಗಿಡವ ಎರ್ದ ಮಂಗ್ಯಾನಂಗ ಹುಡುಗಿ ಕಾಡ ಬೇಡ. ಹಣ್ಣು ಆಗೋದನಕ ಹುಡುಗ ಕೈ ಹಾಕಬ್ಯಾ. ಉಟ್ಟುಕೊಂಡಿ ಬತ್ತಲ ಮೆಟ್ಟಿಕೊಂಡಿ ಚಪಲ, ಸಿಗದ ಬರ ನಮ್ಮ ಹಿತ್ತಲ ಅಮಾವಾಸಿ ಕರಿ ಕತ್ತಲ. ಮಂದಿ ನೋಡ ಸುತ್ತಮುತ್ತಲ ಆಗಿದವನ ಗಡಿ ಆಡು ನಂತ ಬಗಡಿ. ದಿನಕ್ಕೊಂದು ನಿನ್ನ ಬುಗಡಿ ಜಿಗಿದಾಡತೈತೆ ನನ್ನ ಹೋರೆ, ಜಿಗಿದಾಡತೈತೆ ನನ್ನ ಹೋರೆ. ಅಲ್ಲ ಕಮಲಿ, ನೀ ನಿಮ್ಮತ್ತಿ ಊರಿಗೆ ಹೊಕ್ಕಿನಂತ ಹೇಳಿ ನನಗೂ ಫೋನ್ ಹಚ್ಚಿ ಬರಕ್ಕೆ ಹೇಳಿದೆಲ್ಲ, ಏನು ನಿನ್ನ ಹಕ್ಕೀಕತ? ಅಲ್ಲ ಮಾಮ, ಅವ ಎಲ್ಲ ಹಿಂದೆ ಮುಂದೆ ಮಾಡಿದ್ದ ಬಾ ನೀನು. ಅಲ್ಲ ಹೋಸಲನು ಹಿಂಗ ಮಾಡಿ ಏನು ಆತ್ರಗೇಡಿ ಹುಟ್ಟದಂಗ ಮಾಡ್ತಾನ ಇಲ್ಲ ಮಾಮಗ್ ನಾನ ಅಡ್ಜಸ್ಟ್ ಆಗ್ಬೇಕು. ನೀನ ಅಡ್ಜಸ್ಟ್ ಆಗ್ಬೇಕ ಆಗ್ತಾನವ. ನೀವ್ ಎಬ್ಸಿದ್ದೆಲ್ಲ ನಾ ಎಬ್ಸ್ತೀನಿ ನೋಡಿಲ್ಲ. ಅಲ್ರಲ್ಲಿ ಏನಿದೆ ನಿಮ್ದು ಹೊಸ ವೇಷ? ಅದು ಹೆಸಾರ ಹೆಸರು ಇರ್ಲಿ, ಹೆಸಾರ ಇರ್ಲಿ, ಒಂದ್ ಸ್ವಲ್ಪ ಕೇಳೋದ್ ಕೇಳಿಲ್ಲ. ನಾ ಒಂದ್ ವ್ಯವಸ್ಥೆ ತಡಿ ಅದೊಂದು ಒಂದು ತಿಂಡಿ ಮುಗಿಸ್ಕೊಂಬಿಡಿ ತಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ದುರ್ಗಮ್ಮನ ಗುಡಿ ಜಮಮ್ಮನ ಗುಡಿ, ಕೈಯ ನಮುಗೆ ಕಾದ ಹಾಕಂಬಾಡಿ. ಆಹಾ 3 ಗಂಟೆಗೆ ಎದ್ದೈತಪ್ಪ ನಿಂದು ಹುರ್ ಬೆಳತನ ಆದ್ರೂ ಮುಗಿಯಂಗಿಲ್ಲ ಅದ. ಬೆಕ್ಕದಾಗಲಿ ಬೆಂಕಿ ಹತ್ತಲಿ ಯಾರಿಗೆ ಮಾಮ ಹಾ ನಿನ್ನ ಸಲುವಾಗಿ ಕೆಟ್ಟೈತಿ ತಲೆ. ಏ ಮಾಮ ನಿನ್ನ ಸಲುವಾಗಿ ಕೆಟ್ಟೈತಿ ತಲೆ. ಗೊಬ್ಬೆ ಅಂತಾವ ಚೌ 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 ಹಾರ ಹೊಡಿದಾಡಿ ಪಾವ್ ಪಾವ್ ಪಾವ. ಗೊಬ್ಬೆ ಅಂತಾವ ಚೌ 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 ಹಾರ ಹೊಡಿದಾಡಿ ಪಾವ್ ಪಾವ್ ಪಾವ. ಬೆಕ್ಕದಾಗಲಿ ಬೆಂಕಿ ಹತ್ತಲಿ, ಬೆಕ್ಕದಾಗಲಿ ಬೆಂಕಿ ಹತ್ತಲಿ. ಈಗ ನಾವೊಂದು ಎಬ್ಸಿದ್ನಿ ಅಂತಂದ್ರ ಮತ್ತೆ ಏನೇನು ಆಗತ್ತೇನಿಲ್ಲ. ಕಟ್ಟದ ಬಿಡ್ತಾರ, ಕಟ್ಟಿಯೋದಲ್ಲ ಬಿಡಂಗಿಲ್ಲ. ಆದ್ರೂ ಒಂದ್ ವ್ಯವಸ್ಥೆ ನೋಡ. ಕರಿ ಕಂಬಳಿ ಬುಡಕ್ಕ ನೀ ಹಾಸ ಮಾಡು ನುಟ್ಟ ಎಂಪಾಸ. ಕರಿ ಕಡಬ ಕೊಡತೇನ ಬಾರ ಸೌಕಾಸ. ಗಾಡಿ ಹೊಡಿಯೋ
ಅಲ್ಲ ಕಮಲೆ, ನೀನು ನಿಮ್ಮ ಅತ್ತೆ ಊರಿಗೆ ಹೊಕ್ಕಿನಂತ ಹೇಳಿದೆಲ್ಲ, ಒಂದು ವಾರ ಅಲ್ಲಿ ಇರ್ಬೇಕಲ್ಲ ನಿಮ್ಮ ಅತ್ತೆ ಊರಾಗ. ಅದಕ್ಕೆ ನಾನು ಅಲ್ಲೇ ಗುಡಿಯಾಗ ಎಲ್ಲಾರ ಮಕ್ಕೊಂಡ್ರಾತಂತ ಈ ಡ್ರೆಸ್ ಹಾಕೊಂಡು ಬಂದ್ಬಿಟ್ಟಿ ನಾನು. ಅಯ್ಯ ಮಾಮ, ಅಷ್ಟ್ಯಾಕ ತ್ರಾಸ್ ತಗೊಂತಿ? ಮತ್ತೆ ನಾನು ನಮ್ಮ ಅತ್ತಿ ಊರಿಗೆ ಹೊಂಟೀನಲ್ಲ. ನಮ್ಮ ಅತ್ತಿ ಊರಾಗ ಮೊನ್ನೆ ನಿಮ್ಮ ಗೊಗರಾಗ ಜಾತ್ರೆ ಆತಲ್ಲ, ಆತಲ್ಲ ಆಕಿನ ಊರಾಗ ಜಾತ್ರೆ ಐತಿ ನಮ್ಮ ಅತ್ತಿ ಊರಾಗ. ಮತ್ತ ಕುಸ್ತಿ ಪಂದ್ಯ ನಡೆಯಕತ್ತೈತಿ. ಕುಸ್ತಿನ ನಾವ್ ಅಲ್ಲಿ ಬಿಡು. ಅಲ್ಲೇ ಯಾವ ಗೆಲ್ತಾನ ಅವನ ಕಟ್ಕೊಂತೀನಿ ನಾ ಕುಸ್ತಿ ಅಂದ್ರೆ ನನಗೆ ಅಂಜಿಕೆ ಬರ್ತೈತೆ. ನಾವು ಇನ್ನ ಕಬಡ್ಡಿ ಆಡಕ್ಕಂದ್ರೆ ರೆಡಿ ಇದೀನಿ ನಾನು. ಯಾಕೆ ಕಬಡ್ಡಿ ಆಡ್ತೀನಿ ಅಂತ ತಡಿಲಿ. ನಾ ಖೋ ಆಡ್ತೀನಪ್ಪ, ಕಬಡ್ಡಿ ನಂಗೆ ಹೆದರಿಕೆ ಆಕೈತಿ. ನಾ ಇನ್ನ ಸಣ್ಣಕ್ಕೆ ಅದೀನು. ನೀ ರನ್ನಿಂಗ್ ಮಾಡು, ನೀನ್ ಮುಟ್ಟಕ್ ನಾ ಬರ್ತೀನಿ ಅಂತ. ನಾ ಬಿದ್ದ ಹಿಡಿತೀನಿ ನೋಡು. ಚಾದರ್ ಹರ್ಕೊಂಡ್ಬಿಡೋಣ ಅಂತಿಬ್ರು ರನ್ನಿಂಗ್ ರೇಸ್ ಮಾಡಿ. ಲೇ ಮಲ್ಲೇಶ್, ಅಷ್ಟ ಮಾಡೋಣ. ಅಲ್ಲಿ ಹೋಗಿ ಅವ್ರ ಅತ್ತಿ ಊರಾಗ ಕುಸ್ತಿ ನಮ್ಮ ಗಂಡಸ್ತನಕ ಈಕೆ ಸವಾಲ್ ಹಾಕ್ಯಾಳ ಅಂದ ಬಳಿಕ ಅಲ್ಲಿ ಹೋಗಿ ಯಾರ ನಾವೊಬ್ರು ಗಂಡ ಮಕ್ಕಳು ಆಗಬೇಕು. ಹಿಂಗ್ ಬರ್ರಿಲ್ಲ ದಾರಿಗೆ. ಈಗ ನನ್ನ ಮನಸ್ಸಿಗೆ ಅದ್ರ ನೋಡಿ ನೀವು. ಅವಾಗ ಈಕಿನ ಕಟ್ಕೊಂಡನಂತ, ಇಲ್ಲ ಇಬ್ಬರು ನಡಿ ಇಟ್ಕೊಂಡನ ಅಂತ. ನಿಮ್ಮ ಮೊಹರ ಈ ಸೀನ್ಯಾಗ ಇಬ್ರು ಕಾಶ್ಮೀರಕ್ಕೆ ಹೋಗ್ಬಿಟ್ಟಿದ್ರು ನೋಡ್ಲೆ ನೀವು. ಇಲ್ಲ ಬ್ಯಾಂಕಾಕ ಸೀದಾ ಮಾಸ್ತರ ಇದ ಹುರುಪ್ನಾಗ ಹೋಗ್ಯಪ್ಪ ಅಂದ್. ಬಂಗಾರ ಗಿಂಡಿ ನೀ ಬಾರ, ನಮ್ಮೂರ ಜಾತ್ರೆ ಮಾಡೋನು ನಾವು ಜೋರ, ನಮ್ಮೂರ ಜಾತ್ರೆ ಮಾಡೋನು ನಾವು ಜೋರ. ಬಂಗಾರ ಗಿಂಡಿ ನೀ ಬಾರ, ಬಂಗಾರ ಗಿಂಡಿ ನೀ ಬಾರ, ನಮ್ಮೂರ ಜಾತ್ರೆ ಮಾಡೋಣ ನಾವು ಜೋರ, ನಮ್ಮೂರ ಜಾತ್ರೆ ಮಾಡೋಣ ನಾವು ಜೋರ. ಗಜದ ಗಡ ಬಸ್ ಹತ್ತಿ ವಾಗೇರಿಗೆ ನೀ ಬರುವಾಗಿ, ಬಸ್ಸಿನ ಕೆಳಗ ನೋಡಿ ನನ್ನ ನೋಡಿ ನೀ ನಗುವಾಗಿ, ನನ್ನ ಮುದ್ದ ಮನಸ ನೀ ಗದ್ದಾಗಿ, ನನ್ನ ಮುದ್ದ ಮನಸ ನೀ ಗದ್ದಾಗಿ. ಬಂಗಾರ ಗಿಂಡಿ ನೀ ಬಾರ, ಚಂದ್ರಮನಾಚು ವಂಗನಾಚಿ ಮರೆಯಾದೆ, ನನ್ನ ಮನೆಯನ್ನು ಬೆಳಗುವುದೇ ವೀರಾದೆ ನೀನಾದೆ. ಗಂಡ ಹೆಂಡತಿ ಇಬ್ಬರು ಆಗೋಣ, ಬದು ವರ್ಷ ಆಗ ಗಂಡು ಅಡಿಯೋಣ, ಬದು ವರ್ಷ ಆಗ ಗಂಡು ಅಡಿಯೋಣ. ಗಜಗೀನ ತಾಳಂಬಿ ನೀನ ಎಷ್ಟಂತ ವರ್ಣಿಸಲಿ ನಾನ, ಗಜಗೀನ ತಾಳಂಬಿ ನೀನ ಎಷ್ಟಂತ ವರ್ಣಿಸಲಿ ನಾನ. ನಿನ್ನ ತುಟಿಯ ಚೆಂಡು ಎಣ್ಣ, ನಿನ್ನ ತುಟಿಯ ಚೆಂಡು ಎಣ್ಣ, ಹುಡುಗಿಯೇನು ನಿನ್ನ ಮೈ ಬಣ್ಣ. ಗಜಗೀನ ತಾಳಂಬಿ ನೀನ ಎಷ್ಟಂತ ವರ್ಣಿಸಲಿ ನಾನ, ಗಜಗೀನ ತಾಳಂಬಿ ನೀನ ಎಷ್ಟಂತ ವರ್ಣಿಸಲಿ ನಾನ. ಬಾಳ ರೆಡ್ಡ ಮಾಡಿ ರೊಕ್ಕ ಬಂಗಾರ
ರಗಡ ಮಾಡಿದಿ ರೊಕ್ಕ ಬಂಗಾರ ಜನ ಮಾಡೋಣ ಹೈಪೈಲ್ ಜೋರ ರಗಡ ಮಾಡಿದಿ ರೊಕ್ಕ ಬಂಗಾರ ಜನ ಮಾಡೋಣ ಹೈಪೈಲ್ ಜೋರ ಲೇ ಕಲ್ಯ ಹೋದ್ನೆ ಹೋಗಂಬ ನೀ ಬರ್ತೀಯ ಬೇಡ ಬೆಳಿಗ್ಗೆ ಬರ್ತೀನಿ ಅವ್ನು ಎದ್ದ ಬಿಟ್ಟೈತಿ. ಹಲೋ ಸಂತೋಷಣ್ಣ, ಯಾಕೆ ಅವಸರದಿಂದ ಈ ಕಡೆ ಹೊಟ್ಟಿದ್ರಲ್ಲ? ನಿಮ್ಮ ಅಣ್ಣ ಮಾಡಿದ ಗನಂದಾರ ಕೆಲಸಕ್ಕೆ ನಮ್ಗೆ ಹೀಗೆ ಹಾದಿ ಬೀದಿ ತಿರುಗುವ ಪರಿಸ್ಥಿತಿ ಬಂದಿದೆಯಮ್ಮ. ಏನು ನಮ್ಮ ಅಣ್ಣನ? ನಮ್ಮಣ್ಣ ಅಂತಹ ತಪ್ಪೇನ್ ಮಾಡ್ದ? ಇನ್ನೇನ್ ಮಾಡ್ಬೇಕಮ್ಮ, ಇನ್ನೇನ್ ಮಾಡ್ಬೇಕು? ಇವರಣ್ಣ ಸತ್ಯವಂತನನ್ನು ನಿಮ್ಮ ಅಣ್ಣ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರಮ್ಮ. ಹೌದು ಮೇಡಮ್, ನಮ್ಮಣ್ಣ ಯಾರನ್ನು ಕೊಲೆ ಮಾಡುವಂಥ ವ್ಯಕ್ತಿ ಅಲ್ಲ. ಆದರೆ ಕೊಲೆ ಕೇಸಿನಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಯಮುನಾ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ನಿಮ್ಮ ಅಣ್ಣನನ್ನು ಹೊರತರುವ ಜವಾಬ್ದಾರಿ ನನ್ನದು. ಈಗಾಗಲೇ ಕೋರ್ಟಿಗೆ ಹೋಗಿ ಅರ್ಜಿ ಹಾಕಿ ಬಂದಿದ್ದೇನೆ. ನೀವಿನ್ನು ಹೋಗ್ಬೋದು. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಮೇಡಮ್. ಹೌದು ಮೇಡಮ್, ನೀವು ಅಷ್ಟು ಮಾಡಿದರೆ ಸಾಕು. ಅದಕ್ಕೆಷ್ಟೇ ಹಣ ಖರ್ಚಾದರೂ ಅದನ್ನು ನಾವು ಕೊಡುತ್ತೇವೆ. ಹಣದ ವಿಚಾರವಲ್ಲ ಯಾಕೆ ಸಂತೋಷಣ್ಣ? ಹಣ ಮಾಡಲು ನಾನು ಈ ವೃತ್ತಿಗೆ ಬಂದಿಲ್ಲ, ಸಮಾಜದ ಸೇವೆ ಮಾಡಲೆಂದು ಬಂದಿದ್ದೆ. ತಿಳಿದೆ? ತುಂಬಾ ಸಂತೋಷವಾಯ್ತಮ್ಮ ನಿಮ್ಮ ಮಾತು. ನೀವು ಹೇಳ್ತಿರೋ ಮಾತು ಸತ್ಯವಿದೆ. ಆದರೆ ಈ ನಿಮ್ಮ ಅಣ್ಣ ಹಣದ ಹಿಂದೆ ಬಿದ್ದು ಇಂಥ ಹೇಯ ಕೃತ್ಯವನ್ನು ಮಾಡುತ್ತಿರುವುದು ನನಗೆ ಯಾಕೋ ಸರಿ ಕಾಣ್ತಿಲ್ಲಮ್ಮ. ಹೌದು ಮೇಡಮ್, ಹೀಗೆ ಹೇಳ್ತೀನಂತ ತಪ್ಪು ತಿಳ್ಕೊಳ್ಬೇಡಿ. ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಅಣ್ಣನೇ. ಹೌದು ಯಮುನಾ, ಮೊನ್ನೆ ತಾನೇ ನಮ್ಮಣ್ಣ ಹಾಗೂ ಅವರ ಗ್ಯಾಂಗ್ ನಿಮ್ಮ ಮನೆ ಕಡೆ ಬಂದಿದ್ದನ್ನು ನೋಡಿದೆ. ಆಗಾಗಲೇ ನಮ್ಮ ಅಣ್ಣನಿಗೆ ಹೇಳಿದ್ದೇನೆ, ನಿಮ್ಮ ಅಣ್ಣನನ್ನು ಹೊರತರುವ ಕೆಲಸ ನನ್ನದು. ನಾನಿನ್ನು ಬರ್ತೀನಿ. ಸರಿ ಯಮುನಾ, ಸಂಗೀತ ತುಂಬಾ ಒಳ್ಳೆಯ ಹುಡುಗಿಯಮ್ಮ. ಹೌದಣ್ಣ, ಅವರು ನೋಡಿದ್ರೆ ಅನ್ಸುತ್ತೆ ಅವರು ತುಂಬ ಒಳ್ಳೆಯವರು ಅಂತ. ಸರಿ ಅಮ್ಮ, ನೀನು ಮನೆಗೆ ಹೋಗೋದು ತುಂಬಾ ಲೇಟ್ ಆಯ್ತು. ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಸರಿ ಅಣ್ಣ.
ಬೆಂಕಿ ಹಚ್ಚೋ ಏನಿನ ನಮಸ್ಕಾರಕ್ಕೆ. ನೀನೊಬ್ಬ ದಕ್ಷ ಅಧಿಕಾರಿ ಎಂದು ನಾನು ತಿಳಿದುಕೊಂಡಿದ್ದೆ. ಆದರೆ ನೀನು ಆ ದಯಾನಂದನ ಲಂಚಕ್ಕೆ ಕೈ ಒಡ್ಡುವ ಭ್ರಷ್ಟ ಅಧಿಕಾರಿ ಎಂದು ನಾನು ತಿಳಿದುಕೊಂಡಿರಲಿಲ್ಲ. ಮಿಸ್ಟರ್ ಸಂತೋಷ್, ಬಾಯ್ ಬಿಗಿಡಿದು ಮಾತನಾಡಿ. ಈ ಇನ್ಸ್ಪೆಕ್ಟರ್ ಶಂಕರ್ ಲಂಚ ಮಂಚಕ್ಕೆ ಎಂದು ಕೈ ಹಾಕಿದವನಲ್ಲ. ಗೊತ್ತು, ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಮತ್ತೇಕೆ ಒಬ್ಬ ಪ್ರಾಮಾಣಿಕ ಜನ ನಾಯಕನನ್ನು ಅರೆಸ್ಟ್ ಮಾಡಿದ್ದು ಈಗ ನನಗೆ ಚೆನ್ನಾಗಿ ಗೊತ್ತಾಯ್ತು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸತ್ಯವಂತನು ನಿಂತು ಜನ ನಾಯಕನಾಗ್ತಾನೆಂಬ ಭಯದಲ್ಲಿ ಆ ದಯಾನಂದ ಹೇಳ್ದ ಅಂತ ತಾನೇ ಅರೆಸ್ಟ್ ಮಾಡಿದ್ದು. ಸಂತೋಷ್, ನನ್ನನ್ನು ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಾ. ನಾನು ಯಾವ ತಪ್ಪು ಮಾಡಿಲ್ಲ. ಮತ್ತೇಕೆ ಅರೆಸ್ಟ್ ಮಾಡಿದ್ದು? ನೋಡಿ ಸಂತೋಷ್, ಈ ಹಿಂದೆ ಹುಬ್ಬಳ್ಳಿಯಲ್ಲಿ ಕೊಲೆ ಆಗಿತ್ತು, ಅವರ ಅಳಿಯನ ಕೊಲೆ ಆಗಿತ್ತು. ಅದರಲ್ಲಿ ಕಾಲ್ ಲಿಸ್ಟ್ ತೆಗೆಸಿ ನೋಡಿದಾಗ ಸತ್ಯವಂತನ ಕಾಲ್ಗಳೇ ಬಹಳ ಜಾಸ್ತಿ ಇದ್ವು. ಹಾಗಾಗಿ ನಾವು ಅವ್ರನ್ನ ಅರೆಸ್ಟ್ ಮಾಡಬೇಕಾಯ್ತು. ಮಿಸ್ಟರ್ ಶಂಕರ್, ನೀವು ತಿಳಿದುಕೊಂಡಿರೋದು ತುಂಬಾ ತಪ್ಪು. ನಮ್ಮಂತ ಅನೇಕ ಯುವಕರಿಗೆ ದಾರಿ ದೀಪವಾಗಿದ್ದಾರೆ. ಹೀಗಿರಬೇಕಾದ್ರೆ ಸ್ವಂತ ತಂಗಿಯ ಗಂಡನನ್ನು ಕೊಲೆ ಮಾಡುವಂತ ಕಟುಕ ಅವರೆಲ್ಲ. ನೀವು ಸ್ವಲ್ಪ ತಿಳಿದುಕೊಂಡು ಮಾಡಬೇಕಾಗಿತ್ತು ಕೆಲಸ. ದಯವಿಟ್ಟು ಕ್ಷಮಿಸಿ. ಮೊದಲು ನಾನು ತಪ್ಪು ತಿಳಿದುಕೊಂಡಿದ್ದೆ. ಅದೇ ಪ್ರಕರಣದಲ್ಲಿ ಅವರು ಭಾಗಿಯಾಗಿರ್ಬೇಕಂತ ನಾನು ಅವ್ರನ್ನ ಅರೆಸ್ಟ್ ಮಾಡಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಈಗ ಕೇಳಿದರೆ ಏನು ಬಂತು ಪ್ರಯೋಜನ? ಯಾವುದೇ ಕೆಲಸವಾಗಲಿ ತಿಳಿದುಕೊಂಡು ಮಾಡಬೇಕಾಗಿತ್ತು ಶಂಕರ್ ನೀವು. ಹೌದು ಸಂತೋಷ್, ಇದರಿಂದ ನಾನು ತುಂಬಾ ನೊಂದುಕೊಂಡಿದ್ದೇನೆ. ಅವಳ ತಂಗಿಯನ್ನು ಕೂಡ ಬಹಳ ನೋವು ಕೊಟ್ಟಿದ್ದೇನೆ. ಏನೇ ಆಗಲಿ, ಆತ ಹೊರಬರಬೇಕು. ಅದಕ್ಕೆ ನಾ ಏನು ಮಾಡಬೇಕು ಎಲ್ಲ ಪ್ರಯತ್ನವನ್ನ ಮಾಡುತ್ತೇನೆ. ನೋಡಿ ಶಂಕರ್, ಅದೆಲ್ಲ ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಲಾಯರ್ ಸಂಗೀತವರೆಲ್ಲ ನೋಡ್ಕೊಳ್ತಾರೆ. ಒಟ್ಟಾರೆಯಾಗಿ ಈ ಊರಿನಲ್ಲಿ ನಡೆಯುತ್ತಿರುವ ದೌರ್ಜನ್ಯವನ್ನು ನಾವು ಮಟ್ಟ ಹಾಕಬೇಕು ಅಷ್ಟೇ. ಸರಿ ಸಂತೋಷ್, ಈ ಗುಂಡಾ ಶಕ್ತಿಯನ್ನು ಮಟ್ಟ ಹಾಕಲು ನಾವು ಏನು ಮಾಡಬೇಕು ಹೇಳು. ಅದಕ್ಕೆಲ್ಲ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ಅದೆಲ್ಲವನ್ನು ನಮ್ಮ ಸಂಗೀತವ್ರು ನೋಡ್ಕೊಳ್ತಾರೆ. ಸರಿನೇ? ಸರಿ, ಹಾಗಾದ್ರೆ ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ದಯಾನಂದ ಸೊಕ್ಕಿನ ಮಗನೇ, ನನ್ನಿಂದ ಕೊಲೆ ಮಾಡಿಸಿ ಆ ಕೊಲೆ ಅಪರಾಧವನ್ನು ಸತ್ಯವಂತನ ಮೇಲೆ ಹೊರಿಸಿ ಜೈಲಿಗೆ ಕಳಿಸಿದೆಯಲ್ಲ ಮಗನೇ. ನಿನಗೂ ಕೂಡ ಜೈಲಿಗೆ ಕಳಿಸುವ ಕಾಲ ಬಹಳ ದೂರ ಉಳಿದಿಲ್ಲ. ನಿನ್ನ ತಂಗಿ ಸಂಗೀತ ಹೆಸರಿಗೆ ತಕ್ಕ ಹಾಗೆ ಸುಂದರಿಯೂ ಹೌದು. ಏನವಳ ಕಂಠ, ಅವ ಕೋಗಿಲೆ ಧ್ವನಿಯನ್ನು ಮೀರಿಸುವಂತಿದೆ ಅವಳ ಕಂಠ. ಹೇಗಾದರೂ ಮಾಡಿ ಅವಳ ಹಾಡ್ತಾ ಇದ್ರೆ ಅವಳನ್ನು ಹಾಗೆ ಅಪ್ಪಿ ಆನಂದಿಸಬೇಕನಿಸುತ್ತದೆ. ದಯಾನಂದ, ಹೇಗಾದರೂ ಮಾಡಿ ನಿನ್ನ ತಂಗಿಯನ್ನು ಮದುವೆ ಆಗುತ್ತೇನೆಂದು ಹೇಳಿ ಅವಳನ್ನು ಒಪ್ಪಿಸಿ ನಿನ್ನೆಲ್ಲ ಆಸ್ತಿಯನ್ನು ಎತ್ತಿ ಹಾಕಿಕೊಳ್ಳದಿದ್ದರೆ ನಾನು ರವಿರಾಜನೇ ಅಲ್ಲ. ನಿನ್ನ ತಂಗಿ ತಾನಾಗಿಯೇ ತಾನು ಬಂದು ನನಗೆ ಒಪ್ಪಿದರೆ ಈ ರವಿರಾಜ ರಸಿಕರ ರಾಜ, ಇಲ್ಲದಿದ್ದರೆ ರಾಕ್ಷಸ ರಾಜ್ಯ. ಬಾಸ್, ಈ ಕಡೆ. ರುದ್ರ, ನೀನು ಈ ಕಡೆ ಹೊರಟಿದ್ದೀಯಾ? ಇಲ್ಲ ಬಾಸ್, ನನಗೆ ದಯಾನಂದ್ ಸರ್ ಬರ್ಲಿಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ನಾನು ಈಗ ಅವರ ಮನೆಗೆ ಹೋಗ್ತಾ ಇದ್ದೇನೆ. ನಾನು ಕೂಡ ಅವರ ಮನೆಗೆ ಹೋಗ್ತಿದ್ದೇನೆ. ರುದ್ರ, ಬಾ ಇಲ್ಲಿ. ಒಂದು ಮುಖ್ಯವಾದ ವಿಷಯವನ್ನು ಹೇಳುತ್ತೇನೆ.
ಆ ದಯಾನಂದನ ಶೇಡನ್ನು ನಾವು ತೀರಿಸಿಕೊಳ್ಳಲೇಬೇಕು. ಹೇಳಿ ಬಾಸ್, ನಾನಿರುವುದೇ ನಿಮಗಾಗಿ. ನೀವು ಹೇಳಿದ ಕೆಲಸ ನಾನು ಎಂದೂ ಬಿಡುವುದಿಲ್ಲ. ಅದಕ್ಕಾಗಿ ನಾವಿಬ್ಬರು ಒಂದಾಗಿ ಸಂಚು ಹಾಕಿ ಹೊಂಚು ಹೊಡೆದು ಆ ದಯಾನಂದನ ಮುಗಿಸುವುದೇ ನಮ್ಮ ಕೆಲಸ. ನಡೆ. ಗುರುವಿ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನಿ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಜಗವೈ ಕೊಂದೂರ ನರಂಥ ಸೈನ್ಯ ಬಾಲನ ರಾಜ. ಲಾ 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 ಅಂಜದೆಯಲ್ಲಿ ನನ್ನದೇ ಇಲ್ಲ ಆಗೋತು ಕೂಡ ಹುರ್ಕದ ಹುಲಿಯುವನು ಮದ ಬರಿಯುವನು ದುರ್ಗದ ಹುಲಿಯುವನ ಮದ ಬರಿಯುವನು. ಬಾಬಾರೆ ಬಾ ಶಿವ ಬಾಬಾರೆ ಬಾ ಬಾಬಾರೆ ಬಾ ಶಿವ ಬಾಬಾ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯು ಮೂಡಿರಿ. ನನ್ನದೇ ಈ ಊರಲ್ಲಿ ದರ್ಬಾರ ಎಂದು ಎದೆ ಉಬ್ಬಿಸಿ ಮೆರೆಯುತ್ತಿದ್ದಲ್ಲ ಮಗನೇ, ಹೀಗೇನಾಯ್ತು? ನನ್ನ ಸೇಡಿನ ಜ್ವಾಲೆ ಮುಂದಿನ ಚುನಾವಣೆಯಲ್ಲಿ ನನ್ನ ವಿರುದ್ಧ ನಿಲ್ಲುತ್ತಿ ಅಂತ ನಿರ್ಧಾರ ಮಾಡಿದೆ. ಅದು ಎಂದಿಗೂ ಸಾಧ್ಯವಿಲ್ಲ ಸತ್ತವಂತ. ಈ ದಯಾನಂದನ ಎದುರಿಗೆ ಈ ಊರಲ್ಲಿ ನಿಲ್ಲುವ ಗಂಡು ಯಾರು ಇಲ್ಲ. ಒಂದು ವೇಳೆ ನಿಲ್ಲಲು ಮುಂದೆ ಬಂದರೆ ಅವರಿಗೆ ಇದೇ ರೀತಿಯಾಗಿ ಮಣ್ಣು ಮುಗಿಸೋದು ನನಗೆ ಚೆನ್ನಾಗಿ ಗೊತ್ತಿದೆ ಸತ್ಯವಂತ. ಈಗ ನಿನ್ನ ಚಂದುಳಿಯ ಚೆಲುವೆ ಯಮನ. ಯಮನ, ನೀನು ಯಾರು ಇಲ್ಲದ ಭದ್ರತೆ ಇಲ್ಲದ ಅಬಲಿಯ ಹೆಣ್ಣು. ನೀನಾಗಿ ನನ್ನವಳಾದರೆ ಸರಿ, ಇಲ್ಲದಿದ್ದರೆ ನನ್ನ ತೋಟದ ಮನೆಗೆ ಹೋಗ್ತಾ ಇದ್ರಲ್ಲ ಕಾಮಾತ್ರ ಜನ ತೀರಿಸಿಕೊಳ್ಳುತ್ತೇನೆ. ನೀನು ಎಲ್ಲಾಗಿದ್ದರೂ ನನ್ನಾನು ಮುಟ್ಟಿದ ಧೂಳಿನ ಮಡಿಕೆ ಆಗಿರ್ಬೇಕು, ನಾ ಮತ್ತೊಬ್ಬರ ಮಡದಿಯಾಗಿ ಅಲ್ಲ. ಅದಕ್ಕಾಗಿ ನಿನಗೆ ತಾಳಿ ಕಟ್ಟಿದ ಗಂಡನನ್ನು ನಿನ್ನೆಲ್ಲ ಮುಟ್ಟಿದಾಗೆ ಮಾಡಿ ಕೈಲಾಸಿಗೆ ಕಳಿಸಿದೆ. ಈಗ ನೀನು ಎಲ್ಲೇ ಇದ್ದರೂ ನನ್ನವಳು. ನೀನು ಏನೇ ಮಾಡಿದರೂ ನನ್ನ ಬಲೆಯಲ್ಲಿ ಬಂದು ಬೀಳಲೇಬೇಕು. ಅದಕ್ಕಾಗಿ ನಾನು ಅಕಾರಣ ಪ್ರಾರಂಭ ಮಾಡಿದ್ದೀನಿ. ತಾಳು ಯಮನ ತಾಳು. ಅಣ್ಣ ಬಾರಮ್ಮ ಸಂಗೀತ. ಏನನ್ನ ಇದು? ನೀನು ಮಾಡುತ್ತಿರುವ ಕೆಲಸ ನನ್ನಿಂದ ನೋಡಲಾಗ್ತಿಲ್ಲ. ನೀನೊಬ್ಬ ಜನಸೇವಕನಾಗಿ ಈ ರೀತಿ ಮಾಡೋದು ಸರಿನಾ ಅಣ್ಣ? ಸಂಗೀತ, ಮನಸ್ಸಿನಲ್ಲಿ ಎತ್ತರ ಇಟ್ಟುಕೊಂಡು ಮಾತನಾಡು. 4 ಅಕ್ಷರ ಕಲಿತಿದ್ದೀನಿ ಅಮ್ಮ ಮಮಕರಿಗೆ. ಅಣ್ಣನಿಗೆ ಎದುರಾಗಿ ಮಾತಾಡೋದು ಸರಿಯಲ್ಲಮ್ಮ. ಅಣ್ಣ, ನಾನು ಎಚ್ಚರ ಇಟ್ಕೊಂಡೇ ಮಾತನಾಡ್ತಿದ್ದೀನಿ. ಈ ನೀಚತನವನ್ನು ಮಾಡೋದು ಬಿಡು ಅಣ್ಣ ನೀನು. ಸಂಗೀತ, ನಾನು ನೀನು ಈ ಸ್ಥಾನಕ್ಕೆ ಬರಬೇಕಾದ್ರೆ ಈ ರಾಜಕೀಯ ಕಾರಣ. ರಾಜಕೀಯದಲ್ಲಿ ಈಗೆಲ್ಲ ಸಾಮಾನ್ಯ ತಿಳಿಯುತ್ತೆ. ಅದಕ್ಕೆ ನೀನು ಬೆಂಬಲವಾಗಿ ನಿಲ್ಲುತ್ತಿ ಎಂದು ನಾನು ನಿನ್ನನ್ನು ವಕೀಲರಾಗಿ ಮಾಡುತ್ತೇನೆ.
ಅಣ್ಣ, ಅರ್ಥ ಅನರ್ಥದ ಬಗ್ಗೆ ನೀನು ಹೇಳ್ಕೊಡುವ ಅವಶ್ಯಕತೆ ನನಗಿಲ್ಲ. ಬರ್ತೀನಿ. ಗುಡ್ ಬೈ. ದನ್ಯಾರ ಅಮ್ಮರು ಲಾಯರ್ ಸಾಬ್ರ ಅಮ್ಮರು ಯಾಕೆ ಸಿಟ್ಟು ಮಾಡ್ಕೊಂಡು ಹೋದಲ್ರಿ? ಬಾ ಕುಲಕರ್ಣಿ ಬಾ. ಸಣ್ಣ ಹುಡುಗಿ ಅವಳಿಗೆ ಇನ್ನ ಏನೂ ತಿಳಿಯೋದಿಲ್ಲ, ಅದಕ್ಕೆ ಕೋಪ ಮಾಡಿಕೊಂಡು ಹೋಗಿದ್ದಾಳೆ. ನಾವು ಮಾಡುವ ಕಾರ್ಯ ಅವಳಿಗೆ ಸರಿ ಇಲ್ಲ ಅಂತ. ಮತ್ತೇನು ಸಮಾಚಾರ ಕುಲಕರ್ಣಿ? ಮಾತೇನ ಇದ್ರಿ ಸಮಾಚಾರ? ನಿಮಗೆ ಎದುರು ಅದ ಸತ್ಯವಂತರ ಕತೆ ಮುಗಿಸ್ಬಿಟ್ಟಲ್ರಿ. ಇದೇ ರೀತಿಯಾಗಿ ಅವನಿಗೆ ಚುನಾವಣೆಯ ಮುಗಿಯುವವರೆಗೂ ಅವನು ಜೈಲಿಂದ ಹೊರಗೆ ಬರಬಾರದು. ಹಾಗೆ ಮಾಡಬೇಕು. ಸಾಹುಕಾರ್ರೆ, ನೀವೇನು ಚಿಂತಿಸಬೇಡಿ, ಅದಕ್ಕೆಲ್ಲ ನಾನು ಎಲ್ಲ ವ್ಯವಸ್ಥೆ ಮಾಡಿಯೇ ಬಂದಿದ್ದೇನೆ. ಸರ್ಕಾರಿ ವಕೀಲರಿಗೆ ಮುಟ್ಟಿಸುವುದನ್ನೆಲ್ಲ ಮುಟ್ಟಿಸಿ ಬಂದಿದ್ದೇನೆ, ನೀವೇನು ಚಿಂತಿಸಬೇಡಿ. ಧನ್ಯರ, ನೀವೇನು ಚಿಂತೆ ಮಾಡಬೇಡಿ. ಅವನೇನಾದರೂ ಜೈಲಿನಿಂದ ಹೊರಗಡೆ ಬಂದರೆ ಅವನನ್ನು ಇದೇ ಬಂದೂಕಿನಿಂದ ಯಮನ ಪಾದಕ್ಕೆ ಕಳಿಸುತ್ತೇನೆ. ನೀವೇನು ಚಿಂತೆ ಮಾಡಬೇಡಿ. ನೀವು ಎಲ್ಲರೂ ನನ್ನ ಜೊತೆಯಲ್ಲಿರುವಾಗ ನಾನೇಕೆ ಚಿಂತೆ ಮಾಡಲಿ? ಸಾಹುಕಾರ್ರೆ, ಸತ್ಯವಂತ ನಾನೇ ಈ ಊರಿಗೆ ಎಂದು ಬೀಗುತ್ತಿದ್ದ ಸತ್ಯವಂತ ಹರಿಶ್ಚಂದ್ರ ಹೇಗಾಯಿತು ಅವನ ಸ್ಥಿತಿ? ಸಾಹುಕಾರ್ರೆ, ಇದೇ ಸಂತೋಷದಲ್ಲಿ ಒಂದು ಹೌದ್ರಿ, ಬಾಂಬೆಯಿಂದ ಕ್ಲಬ್ ಡ್ಯಾನ್ಸ್ ಕಸಿನ್ ತಡ್ರಿ, ರೆಡಿನೇ ಐತಿ ಈಗ. ಹೌದು ದನಿ, ಇವತ್ತು ನಾವೆಲ್ಲರೂ ಖುಷಿ ಪಡೋಣ.
ನಡ್ರಿ ಹೋಗ ನಡ್ರಿ ಇದ ಖುಷಿಯಾಗ ಊಟದ ವ್ಯವಸ್ಥೆ ಮಾಡಿ ನಡ್ರಿ ಹೋಗೋಣ. ಆಯ್ತು ಕುಲಕರ್ಣಿ, ಈ ಹಕ್ಕಿಯನ್ನು ನಮ್ಮ ತೋಟದ ಮನೆಗೆ ಹೊತ್ತುಕೊಂಡು ನಡಿ. ಆಯ್ತು ದನಿ, ನೀವು ಹೇಳಿದ ಕೆಲಸ ಮಾಡುವುದು. ಸಂಗೀತ, ಯಾರು? ನಾನೇ ನಿನ್ನ ಪ್ರೇಮಿ ರಸಿಕರ ರಾಜ ರವಿರಾಜ್. ಹೌದಾ? ನಾನು ಯಾಕೆ ನಿಮ್ಮ ಪ್ರೇಯಸಿ ಆಗ್ತೀನಿ? ಅದಕ್ಕೂ ನೀವೆಲ್ಲಿ ನಾನೆಲ್ಲಿ? ಸಂಗೀತ, ಮಾತಿಗೆ ಮಾತು ಬೆಳೆಸಿ ನನಗೆ ಅಭ್ಯಾಸವಿಲ್ಲ. ನೇರವಾಗಿ ಹೇಳ್ತೇನೆ ಕೇಳು. ನೀನು ಒಪ್ಪಿದರೆ ನಾವಿಬ್ಬರು ಈ ಅರಮನೆಯಲ್ಲಿ ಸತಿಪತಿಗಳಾಗಿ ಹಾಯಾಗಿ ಬಾಳ್ಬಹುದು. ವಿವೇಕವಿಲ್ಲದ ನಿಮ್ಮಂತಹ ಗೋಮುಖ ವ್ಯಾಘ್ರಗಳನ್ನು ಮದುವೆ ಆಗುವ ಅವಿವೇಕತನ ನನ್ನನ್ನಿಲ್ಲ. ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ದಾರಿ ಬಿಡಿ. ಬಿಡದಿದ್ರೆ ಏನ್ ಮಾಡ್ತಿಲ್ಲ? ಕಾಲಲ್ಲಿರುವ ಚಪ್ಪಲಿ ಕೈಗೆ ತಗೋತೀನಿ. ಜುಟ್ಟು ಮುಡಿಯುವ ಹೆಣ್ಣಿಗೆ ಇಷ್ಟಿರ್ಬೇಕಾದ್ರ ನಾನು ಗಂಡಸದೀನಿ, ನನಗೆಷ್ಟಿರಬಾರ್ದು. ಒಮ್ಮನೆ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಹೊತ್ತೊಯ್ಯಬೇಕಾಗುತ್ತದೆ. ಜೋಕೆ ಹೊತ್ಕೊಂಡೋಗಲು ನಾನೇನು ನಾಯಿ ಮರಿ ಅಲ್ಲ. ನನ್ನನ್ನು ಮುಟ್ಟಲು ಬಂದಿದ್ದೆ, ಆದರೆ ಈ ಸಮಾಜದ ಹೆಣ್ಣು ಮಕ್ಕಳು ನಿನ್ನ ಬಟ್ಟೆಯನ್ನು ಬಿಚ್ಚಿ ಮೆರವಣಿಗೆ ಮಾಡ್ತಾರೆ. ಹುಷಾರ್. ಸಮಾಜದ ಹೆಣ್ಣು ಮಕ್ಕಳು, ಈ ನಿನ್ನ ಸಮಾಜದ ಹೆಣ್ಣು ಮಕ್ಕಳ ಸಂಗೀತ, ಈ ನಿನ್ನ ಸಮಾಜದ ಹೆಣ್ಣು ಮಕ್ಕಳು ಹೇಗಿದ್ದಾರೆ ಗೊತ್ತಾ? ಮನೆಯಲ್ಲಿ ಯಾರು ಇಲ್ಲದಾಗ ಗಂಡನನ್ನು ಬಿಟ್ಟು ಮಿಂಡನ ಜೊತೆ ಬಂದು ಸರಸಾಡಿ ಬರುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಮಿಂಡನಿಗಾಗಿ ಗಂಡನನ್ನೇ ಗುಂಡಿಟ್ಟು ಕೊಂದು ಹಾಯಾಗಿರುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ದೇವರಿಗೆ ಹೋಗುತ್ತೇನೆಂದು ಹೇಳಿ ಮಿಂಡನ ಜೊತೆಗೂಡಿ ಸರಸವಾಡಿ ಬಂದು ಬರುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ಈ ನಿನ್ನ ಸಮಾಜದ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ? ನೀಚ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಕೇವಲವಾಗಿ ಮಾತನಾಡ್ತಿದೆಯಲ್ಲ, ಒಂದು ಮಾತು ಹೇಳ್ತೀನಿ, ನೆನಪಿಸ್ಕೋ. ನಿನ್ನನ್ನು ಹೊತ್ತು ಈ ಭೂಮಿಗೆ ತಂದ ನಿನ್ನ ತಾಯಿ ಕೂಡ ಒಂದು ಹೆಣ್ಣು ಅನ್ನೋದನ್ನ ಮರಿಬೇಡ. ಲೇ ಸಂಗೀತ, ಸಂಗೀತ, ನಾನು ನಿನ್ನ ಹರಕತೆಯನ್ನು ಕೇಳಲು ಬಂದಿಲ್ಲ. ಸುಮ್ಮನೆ ಒಪ್ಪಿಕೊಳ್ಳಿಯೋ ಇಲ್ಲ? ಬೇಡ ರವಿರಾಜ್, ಬೇಡ. ಕೈ ಮುಗಿದು ಕೇಳ್ಕೊತೀನಿ, ನಾನು ಏನು ಮಾಡಬೇಡ. ಕೈ ಮುಗಿದರೂ ಬಿಡಲು ನಾನೇನು ಷಂಡನಾಗಿ ಬಂದಿಲ್ಲ. ಬೇಗ ಬಾ. ಅಂತೂ ಈ ಕಾಮುಕ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ ಅನ್ಸುತ್ತೆ. ಇಂತಹ ಸಮಯದಲ್ಲಿ ನಾನು ಇವನ ಶತ್ರುಕ್ಕಿಂತ ಪ್ರೀತಿಯ ನಾಟಕವಾಡುವುದೇ ಸರಿ. ಸಂಗೀತ, ಏನ್ ಹಾಗೆ ಯೋಚನೆ ಮಾಡ್ತಾ ನಿಂತು ಬಿಟ್ಟಿದೆಯಲ್ಲ? ಸುಮ್ಮನೆ ನಾನು ಹೇಳಿದ ಹಾಗೆ ಕೇಳು. ಏನಿಲ್ಲ ರವಿರಾಜ್, ನನಗೂ ನಿಮ್ಮ ಮೇಲೆ ಮನಸ್ಸಿದೆ. ಆದರೆ ಎಂಬ ಅಪಸರಬೇಕೆ? ಹೇಳು ಚಿನ್ನ. ಏನಿಲ್ಲ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ, ಆದರೆ ಒಂದು ಕಂಡೀಷನ್. ಏನ್ ಕಂಡೀಷನ್ ಹೇಳು ಚಿನ್ನ. ಏನಿಲ್ಲ, ನಿಮ್ಮನ್ನು ಪ್ರೀತಿ ಮಾಡಲು ನನಗೆ ಸ್ವಲ್ಪ ಸಮಯ ಬೇಕು ಅಷ್ಟೇ. ಅಷ್ಟೇ ತಾನೇ? ನಿನಗಾಗಿ ನಾನು ಕಾಯಲು ಸಿದ್ಧ. ಹಾಗೆ ಈ ಸಂಜೆಯ ತಂಪಾದ ಇಂಪಾಯಲ್ಲಿ ಒಂದು ಮನತನಿಸು. ಬನ್ನಿ. रत्नवे
ಅನರ್ಘ್ಯ ರತ್ನವೇ
ಹೈರಾಣಿ ಜೊತೆ ಮಾಡಿದ ಹೃದಯ ಶಿರಾಗಿ ಪ್ರೇಮ ತರಂಗಿಯು ನೀನು ನೀನು ತುಂಬೆ ಹರಸಿದ್ದೇನೋ ಬಾಯ್ ಚಿನ್ನ, ಮತ್ತೆ ಭೇಟಿ ಆಗ್ತೀನಿ. ಸಂಗೀತ, ಯಾಕಮ್ಮ ಏನೋ ಗಾಢವಾದ ವಿಚಾರ ಮಾಡ್ಕೊಂತ ನಿಂತ್ಕೊಂಡಿರಿದೆ? ಏನಿಲ್ಲ ಸಂತೋಷನ, ಮನೇಲಿ ಅಣ್ಣನ ಜೊತೆ ಜಗಳ ಆಡ್ಕೊಂಡು ಬಂದಿದೆ, ಅದಕ್ಕೆ ಇಲ್ಲಿ ಬಂದು ನಿಂತಿದೆ. ಅದಕ್ಕೇಕಮ್ಮ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ? ನಿನ್ನ ಪಾಲಿಗೆ ಈ ನಿನ್ನ ಅಣ್ಣಿಲ್ವೇನಮ್ಮ? ನಿನಗಾಗಿ ಸದಾಕಾಲ ನನ್ನ ಮನೆ ತೆರೆದೇ ಇರುತ್ತದೆ. ನೀನು ಯಾವಾಗ ಬೇಕಾದ್ರೂ ಬರ್ಬೋದಮ್ಮ. ಅದಿರ್ಲಿ, ಆ ಸತ್ಯವಂತನ ಬೇರೆ ವಿಚಾರ ಏನಾಯ್ತಮ್ಮ? ಬೇಲ್ ಆಗಿದೆ ಅಣ್ಣ, ಯು ಡೋಂಟ್ ವೆರಿ. ನಾಳೆನೇ ಅವ್ರು ಹೊರಗಡೆ ಬರ್ತಾರೆ. ಅಂದಾಗಿ ಅವರು ಹೊರಗಡೆ ಬಂದ ನಂತರ ನಮ್ಮ ಅಣ್ಣ ಹಾಗೂ ಈ ಊರ ಸಾಹುಕಾರ ದಬ್ಬಾಳಿಕೆಯನ್ನು ಮಟ್ಟ ಹಾಕಲು ನಾವಿದ್ದೀವಲ್ವಾ? ನಿಜವಮ್ಮ, ನೀ ಹೇಳಿದ್ರು ಮಾತು. ನಿಮ್ಮಣ್ಣ ದುಷ್ಟ ಸಾಮ್ರಾಜ್ಯವನ್ನು ನಡೆಸುತ್ತಾ ಹೋಗ್ತಾ ಇರೋದು ಯಾಕೋ ಸರಿ ಕಾಣ್ತಾ ಇಲ್ಲವಮ್ಮ. ಆದರೂ ಆ ದುಷ್ಟತನವನ್ನು ನಾವು ಮಟ್ಟ ಹಾಕಲೇಬೇಕಮ್ಮ ತಂಗಿ. ಈ ಗುಂಡ ರಾಜ್ಯದಲ್ಲಿ ಗುಂಡಗಳನ್ನು ಮಟ್ಟ ಹಾಕಲೇಬೇಕಮ್ಮ. ಹೌದು ಅಣ್ಣ, ಮೊದಲು ಸತ್ಯವಂತ ಹೊರಗೆ ಬರಲಿ, ಆಮೇಲೆ ಈ ಕಾರ್ಯವನ್ನು ಮಾಡೋಣ. ಸರಿ ಅಮ್ಮ, ನನಗೆ ಸ್ವಲ್ಪ ಕೆಲಸ ಇದೆ, ನಾನೇನು ಬರ್ತೀನಿ. ಹಾಗೆ ನೀನು ಹುಷಾರಾಗಿ ಮನೆಗೆ ಹೋಗ್ಬಿಡಮ್ಮ. ಸರಿ ಅಣ್ಣ, ಹೋಗಿ ಬನ್ನಿ. ಇನಿಯಾ, ನಿನ್ನ ಬರುವಿಕೆಗಾಗಿ ಕಾಯ್ತಾ ಇದ್ದೀನಿ. ಎಲ್ಲಿದ್ಯೋರು, ಏನ್ ಮಾಡ್ತಾ ಇದ್ದಾರೋ ಒಂದು ಗೊತ್ತಾಗ್ತಿಲ್ಲ. ಇವರು ಯಾವಾಗ ಬರ್ತಾರೆ ಅಂತ ನಾನು ಕಾಯ್ತಾನೇ ಇದ್ದೀನಿ, ಇನ್ನೂ ಬರ್ತಾನೆ ಇಲ್ಲ.
ನಾನು ಇಷ್ಟೊತ್ತು ಕಂಡದ್ದು ಕನ್ಸ. ಮೊದಲು ಅವ್ರು ಹೊರಗೆ ಬರಲಿ, ಆಮೇಲೆ ಇದೆಲ್ಲ ಮಾಡಿದ್ರಾಯ್ತು. ಲಕ್ಕ ಬೇಕು ಮುಳುಗಿ ಸಿಗಲಾಕ ಭಾರಿ ಬಂದೈತಿ ಗದಗಿನ ಬೀಸ, ಪ್ರತಿದಿನಾಲು ಬೀಳ್ತಾವ ಕನಸ. ಬಾರಿ ಬಂದೈತಿ ಗದಗಿನ ಬೀಸ, ಪ್ರತಿದಿನಾಲು ಬೀಳ್ತಾವ ಕನಸ. ಅಮಾವಾಸ್ಯೆ ದಿವಸ ನೀನು ನನ್ನ ಕರೆಸ, ನನಗೈತಿ ಬಾಳ ಸರ್ವೀಸ. ಯಾಬಸ್ಲ ಯಾವಸ ಹತ್ತಿ ಬರ್ತಿದ್ದಲ್ಲ ಹುಡುಗ ಹತ್ತಾರ್ ಬಸ, ಬಂದ ಇಳಿಯತ್ತಿದ್ದೆ ದಡೋ ಶಿವಾಜಿ ಕಸ. ಹತ್ತಿ ಬರ್ತಿದ್ದಲ್ಲ ಹುಡುಗ ಹತ್ತಾರ್ ಬಸ, ಬಂದ ಇಳಿಯತ್ತಿದ್ದೆ ದಡೋ ಶಿವಾಜಿ ಕಸ. ನನ್ನ ಕಾಲ ಮಾಡಿಸಿ ಹೊರಗ ನಿಂತೆ ಮನಸ್ಸಿನ ಸೊಬಗ. ನೋಡೇನಿ ಕೆಂಪಾನಗಲ್ಲ, ಒಗದೇನೆ ಚೂಪಾನಕಲ್ಲ. ನೋಡೇನಿ ಕೆಂಪಾನಗಲ್ಲ, ಒಗದೇನೆ ಚೂಪಾನಕಲ್ಲ. ಯಾವೂರ ಬೋರಿ ಎಲ್ಲಿಂದ ಬಂದಿ ತಲೆಯ ಕೆಡಸಿದಿ, ಎ ಹುಡುಗಿ ಹುತ್ತ ಇಡಿಸಿದಿ. ಬಳಿ ಬಾರೆ ನನ್ನ ಲಡಗಿ, ತಗಿ ನಿನ್ನ ಮನಿ ಕಿಡಗೆ. ಬಳಿ ಬಾರೆ ನನ್ನ ಲಡಗಿ, ತಗಿ ನಿನ್ನ ಮನಿ ಕಿಡಗೆ. ನೀ ಯಾಬಸ್ತೀಯ ನಾ ಯಾಬಸ್ಲೆ? ನಾ ಯಾವಸ್ತೀನಿ ಅಂತಂದ್ರೆ ನೀ ಇರಂಗಿಲ್ಲ. ಯಾಬಸು ಒಮ್ಮೆ. ಏನ ಪಳ್ಳ ಪಳ್ಳ ಹೊಳಿತಾವ ಗಲ್ಲ, ಎಲ್ಲ ಹುಡುಗರು ಇಕ್ಕಿ ಮುಂದ ಫೆಲ. ಏನ ಪಳ್ಳ ಪಳ್ಳ ಹೊಳಿತಾವ ಗಲ್ಲ, ಎಲ್ಲ ಹುಡುಗರು ಇಕ್ಕಿ ಮುಂದ ಫೆಲ. ಕಣ್ಣಿಗೆ ಹಾಕಿದಿಗಾಗಲ್ಲ, ನಿನ್ನ ನುಡಿಯಾಗಿನಿ ಪಾಗಲ್ಲ. ಕಣ್ಣಿಗೆ ಹಚ್ಚಿದಿಗಾಗಲ್ಲ, ನಿನ್ನ ನುಡಿಯಾಗಿನಿ ಪಾಗಲ್ಲ. ಏನ ಪಳ್ಳ ಪಳ್ಳ, ಏನ ಪಳ್ಳ ಪಳ್ಳ, ಏನ ಪಳ್ಳ ಪಳ್ಳ ಹೊಳಿತಾವಗಲ್ಲ, ನಿನ್ನ ಮುಂದ ಎಲ್ಲ ಹುಡುಗರ ಫೆಲ. ರೈತನ ಮಗ ನನ್ನ ಹುಡುಗ, ಹಾಕಿನ ಬೆರಕಲು ಹೆಗಲಾಗ. ಕರ್ತಿನ ಹೋರಿ ಕಟ್ಟ್ಯಾನ, ಹತ್ತತ್ತಾನ ಮಂಡ್ಯಾಗ. ನನ್ನ ನೋಡಿ ನಗತಿ ಬಾಗಿಲದಾಗ, ಕತ್ತಲದ ಗೊಳಿಯು ಬೊಕ್ಕ, ಮುದಿನಾಗ ಎತ್ತಿ ಲಕ್ಕ, ಮೇಲೆ ಬಿಟ್ಟ ಚಂದ್ರಿಕಾಳಿ ಸೀರೆ ಉಟ್ಟ ನಿಂದ್ರ ಒಲ್ಲಿ ನೆಲದ ಮ್ಯಾಲ. ಬಡ ಎತ್ತು ನೀನು ಹೊಂಟಿಯಲ್ಲ. ಚಂದ್ರಿಕಾಳಿ ಸೀರೆ ಉಟ್ಟ ನಿಂದ್ರ ಒಲ್ಲಿ ನೆಲದ ಮ್ಯಾಲ. ಗಂಡು ಬದ್ದು ಎತ್ತು ನೀನು ಹೊಂಟಿಯಲ್ಲ. ನಿಂತ ಹೋಗಿದ್ದ ಆ ಕಾಲ, ಸಿಕ್ಕದಾಗ ಇಲ್ಲ ನಮ್ಮ ನಿನಗೆಲ್ಲ. ನಾ ಯಾರು ಇಲ್ಲ ಹಿಂಗ ಬಿಂಗ ಕುಲ್ಲ. ಹೆಂಗಾರ ಬರ ಹುಡುಗಿ ಕಂಗಾಲಾಗೇನ, ಹೆಂಗಾರ ಬರ ಹುಡುಗಿ ಕಂಗಾಲಾಗೇನ. ಅಲ್ರಲ್ಲೇ ಗಂಡಸರ ಅದಿರ್ರಿ ನೀವು. ಯಾಕ ಡೌಟ್ ನಿನಗ? ಐತಿ ಮತ್ ನಮ್ಮ ಅತ್ತಿ ಊರಿಗೆ ಜಾತ್ರೆ ಕರ್ಕೊಂಡೋಗಿ ಕುಸ್ತಿ ಆಡ್ರಂದ್ರ ಹೆಂಗಸರ್ ಕತೆ ಓಡಿ ಬಂದಿರಲ್ಲಪ್ಪ. ತಗದ್ ತೋರ್ಸ ನನ್ನ ಮೀಸಿ. ಅಲ್ಲ ಕಮಲಿ, ನಾವೇನ್ರ ಪೈಲೋನ್ರ ಜೊತೆ ಕುಸ್ತಿ ಹಿಡಿದ್ವಿ ಅಂದ್ರ ನಮ್ಮನ್ನ ಹೆಣ ಹೊರಾಕ ನೀ ಗಟ್ಟಿ ಇರಬೇಕು. ಮತ್ತ ಅಲ್ಲ ನೀವು ಗಂಡಸರು ಅನ್ನೋದ ಡೌಟ್ ಬರಕತ್ತ ಬಿಡು. ನನ್ನ ಕರ್ಮಕ್ಕೆ ನೀವ ಜೋಡಾಗಿರಲ್ಲ ಯಪ್ಪ. ಹೋಗ್ಲಿ ಬಿಡು, ಯಾವ ಮದುವೆ ಅಕ್ಕಿರಿ ಹೇಳ್ರಿ ಇಬ್ಬರದಾಗ. ನಾನು ನಿನ್ನವನ ನಾನು ಮದುವೆ ಅಕ್ಕಿನಕಿನ. ಏಯ್ ನಾನಾ ಅಂದ್ರ ನಾ ಯಾರು ಕಟ್ಕೊಳ್ಳಿ ಒಬ್ಬವ್ ಹೇಳ್ಬೇಕು. ಯಾವ ಮದುವೆ ಅಕ್ಕಿರಿ ಫಿಕ್ಸ್ ಮಾಡ್ಕೊಂಡು ಒಬ್ಬ ಹೇಳ್ರಿ. ನೋಡ್ಲಿ ಕಲ್ಲೇಸಿ, ಈಕಿ ನೋಡಾಕ ಸೇಮ್ ನಿಮ್ಮ ತಂಗಿ ಕಂಡಂಗ ಕಾಣ್ತಾಳ ಮಗನ. ಅದಕ್ಕ ಈಕಿನ ನಾನಾ ಮದುವೆ ಅಕ್ಕಿನೇ. ಇವಂಗ ತಂಗಿ ಐತಲ್ಲ, ಅದ್ರ ಪೂಜೆ ತೆಗಿ ಅದನ್ನ.
ಆದ್ರ ಪೂಜೆ ತೆಗಿಲ ಲೇ ನೀನ್ ಅವನು ಈಕಿ ಸಲುವಾಗಿ ಈಕಿ ಪ್ರೀತಿ ಮಾಡೋ ಸಲುವಾಗಿ ನಮ್ಮಿಬ್ರು ಬಕ್ಕಣದನ್ ರೊಕ್ಕನ ಹಾಳಾಗ್ಯಾವು. ಇಲ್ಲಿ ಕುಂತ ಮಂದಿ ಯಾರ ಅಂತಾರ ನಿಮ್ಮ ಇಬ್ರು ಅಪ್ಪ ತಂಗಿ ಅಪ್ಪ ಮಗಳ ಇದ್ದಂಗ ಅದೀನಿ ಅಂತ. ಮಾಮ ಮಾಮ ಇವಂಗ್ ರಾಖಿ ಕಟ್ಟದ್ದು ವೇಸ್ಟ್ ನಾನು ಮಾತೆತ್ತಿದ್ರು ಕೋಟ ನೋಟ ತೆಗಿತಾನ. ಅವ್ ಎಲ್ಲಿಂದ ಹಿಡ್ಕೊಂಡ್ ಬಂದಾನೋ ಗೊತ್ತಿಲ್ಲ ನನಗೆ, ಬರೀ ಕೋಟ ನೋಟ್ ತೆಗಿತಾನ. ರಾಖಿ ಕಟ್ಟದ್ದು ಬೇಷ್ಟ ಇವಂಗ. ನಮ್ಮ ಗಜಮಾ ಮಾಮ ತಂದಾನ ಅವನ. ಯಾವವ? ನಮ್ಮ ವಕೀಲ್ರು. ಯವ್ವ ತಪ್ಪಾತವ ಯವ್ವ. ಅಲ್ಲ ಅವ ಕಟ್ಕೊಳ್ಳಿ ನೀ ಕಟ್ಕೊಳ್ಳಿ ನಾ ಕಟ್ಕೊಳ್ಳಿ ಅಂದ್ರೆ ನಾ ಯಾವನ್ ಕಟ್ಕೊಳಕ್ ಎಲ್ಲ ಬಿಟ್ಟು ನಿಂತಿಲ್ಲ ನೋಡ್ರಿ. ನೋಡ ಮಾಮ ನಮ್ಮ ಮನಿಗೆ ಬರ್ರಿ, ಈಗ ನಮ್ಮ ಅಪ್ಪ ಯಾವನ್ ತೋರಿಸ್ತಾನ ನಾ ಅವನ್ ಕಟ್ಕೊಂತೀನಿ, ಏನಂತೀರಿ? ಕಮಲಿ ನಿನ್ನ ಮನಸ್ಸಿನಾಗ ಯಾರು ಅದಾರ ಅದನ್ನಾರ ಹೇಳಲೆ ಬಿಟ್ಟು. ಏನ ಹಂಗೆಲ್ಲ ಹೇಳಂಗಿಲ್ಲ, ನಮ್ಮ ಅಪ್ಪ ಯಾವನ್ ತೋರಿಸ್ತಾನ ಅವ್ನ್ ಕಟ್ಕೊಳಕ್ಕೆ. ನಿಮ್ಮಪ್ಪ ಮೂಗಿದ್ದ ಕುಂಡಿದ್ದ ಕಿವುಡಿದ್ದಂಗ ಮಾಡಿದ್ದಾರೆ. ನಮ್ಮಪ್ಪಂದು ಎಲ್ಲ ಸುದ್ದ ಐತಿ, ಮನೆಗೆ ಬಾ. ಈಗ ನನ್ನ ತಡಿಯಾಕ ಅವಲ್ದು ತಿಂಡಿ ಯಬಸ್ ಯಬಸ್ಲ್ಯಾ ಯಾಬಸ್ ಯಾಬೇಸ್ ಬಿಡಾಗಾರ ಮಾಸ್ತರ. ಮಗನ ಎಷ್ಟು ಎಬ್ಸಿದ್ರು ಕೂಡ ಈಗ ತಿಂಡಿ ತಿರೋವಲ್ದ ಮುಗಿಸಬೇಡ ಅವನವನು ಆಗಿದ್ದಾಗ. ಗಂಡ
ಅಲ್ಲಿ ಹೋಗಲ್ಲ ಈಗ ಇಷ್ಟು ಕುಣಿತಾಳಲ್ಲ ಮೈಯಾಗ ಏನಾರ ಸ್ಪ್ರಿಂಗಿಂಗ್ ಇಟ್ಟಾಳ ಹಿಂಗಿಂಗ ಮಾಡ್ತಾಳೋ ಮರ. ಆದ್ರೆ ಒಂದು ಗ್ಯಾರಂಟಿ ಆಯ್ತು ನೋಡು, ನಮ್ಮ ಹುಡ್ಸೋದ ಆದ್ರೆ ಒಂದು ಗ್ಯಾರಂಟಿ ಆಯ್ತು, ನಾಳೆ ಹಡಿ ಮುಂದೆ ಮಾತ್ರ ಯಾವ್ದೋ ತ್ರಾಸ ಆಗ್ಬಾರ್ದು. ಯವ್ವ ಅಲ್ಲಿಗೆ ಯಾಕೆ ಹೋತಾಯಪ್ಪ ನಿನ್ನ ವಿಚಾರ ಅಲ್ಲ ಪುಸ್ತಕ ಅಂತ ಎಲ್ಲ ಸಡ್ಲ್ ಆಗಿರ್ತಾವಲ್ಲ. ಸಡ್ಲ ಆಗ್ಬೇಕು ಆಳೆ ಇನ್ನ ಪುಸ್ತಕನ ಬರಕ್ ಸಡ್ಲ್ ಆಗಿಲ್ವ? ಇನ್ನೂ ಆಗಿಲ್ಲ. ಯಾಕಾಗುತ್ತದ ಈಗ? ಇರ್ಲಿ ಕಲ್ಯ, ಹೋಗೋಣ ನಡಿಯಲ್ಲ, ಕುಸ್ತಿ ಆಡೇ ಬಿಡೋಣ. ಕುಸ್ತಿ ಆಡೋಣ. ಇವತ್ತು ಆಗಿದ್ದಾಗಲಿ ನಮ್ಮ ಗಂಡಸ್ತನಕ್ಕೆ ಸವಾಲ್ ಹಾಕ್ಯಾಳಂದಿಂದ ಪುಸ್ತಕನ ಬರ್ಬೇಕು ಆಡಂಬ ಕುಸ್ತಿ ಬಾ ಬಾ. ಹೊರ ಬಂದಿದ್ದಾರೆ, ದಯವಿಟ್ಟು ಎಲ್ಲರಿಗೆ ನಮಸ್ಕಾರಪ್ಪ. ಅಪ್ಪ ನಮ್ಮ ಲಾಯರ್ ಮೇಡಮ್ MLA ಆಗ್ಯಾರ. MLA ಸಂಗೀತ ಅವ್ರಿಗೆ, MLA ಸಂಗೀತ ಅವ್ರಿಗೆ ಆಚೆ ಬಂದಿಂದ ಓಡೋಗ್ಬೇಡ್ರಿ, ಎಲ್ಲರಿಗೂ ಪಾಠ ಕೊಡ್ತೀರಿ. ಜನರಿಂದೇ ನಾನು ಮೇಲೆ ಬಂದೆ, ಜನರಂದೇ ನಾನು ದೇವರಂದೇ. ಜನರಿಂದೇ ನಾನು ಮೇಲೆ ಬಂದೆ, ಜನರಂದೇ ನಾನು ದೇವರಂದೇ. ಮಣ್ಣಗೆ ಉಳಿಯುವ ಬೆಳಗ ಆಳುವ ನೀನಂದೇ. ಹಸದು ಹಸದು ಹಸದು. ಜನರಿಂದೇ ನಾನು ಮೇಲೆ ಬಂದೆ, ಜನರಿಂದೇ ನಾನು ಈಗ ನಮ್ಮ MLA ಅದಂತರೂ ಒಂದು ಎರಡು ಮಾತು ಮಾತಾಡಬೇಕು. ಈ ವಿಧಾನಸಭಾ ಕ್ಷೇತ್ರದ ಜನರನ್ನು ಉದ್ದೇಶಿಸಿ ಹೀಗೆ ತಾನೇ ಆಯ್ಕೆ ಆದಂತ ಸಂಗೀತ ಮೇಡಮ್ ಅವರು ಈ ನಮ್ಮ ಜನರನ್ನು ಉದ್ದೇಶಿಸಿ ಒಂದು 4 ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿ. ನನ್ನನ್ನು ಬಹುಮತದಿಂದ ಗೆಲ್ಲಿಸಿದ ಎಲ್ಲ ಜನತೆಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮೆಲ್ಲರನ್ನು ಒಂದುಗೂಡಿಸದ ದೇವರಿಗೆ ನಾವೆಲ್ಲರೂ ಪ್ರಾರ್ಥನೆ ಸಲ್ಲಿಸೋಣ. ಜೈ ಭಾರತ ಜನನಿಯ ತನುಜಾತಿ, ಜೈ ಜೈ ಕರ್ನಾಟಕ ಮಾತೆ, ಜೈ ಸುಂದರ ಜೈ ಭಾರತ ಜನನಿಯ ತನುಜಾತಿ, ಜೈ ಜೈ ಕರ್ನಾಟಕ ಮಾತೆ. ಹಲೋ ಭಾರತ ಮಾತಾ ಕಿ, ಹಲೋ ಕರ್ನಾಟಕ ಮಾತಾ ಕಿ. ಸುಪ್ರಭಾತ ಪಂಚಾಚಿರಿ ಎದ್ದು ಬೆಳಗಾಗಿತು. ಗುರು ಪುಟ್ಟರಾಜ ಶಿವಯೋಗಿ ನಮೋ ನಮಃ.